ಎಲ್ಲರಿಗೂ ನಮಸ್ಕಾರ. ನನ್ನೆಲ್ಲ ಆತ್ಮೀಯ ಪ್ರೀತಿಯ ವಿದ್ಯಾರ್ಥಿಗಳೇ, ಇಂದಿನ ವಿಡಿಯೋದಲ್ಲಿ ನಾವು 5ನೇ ತರಗತಿಯ 7ನೇ ಪದ್ಯಭಾಗವಾಗಿರುವಂತಹ ಮೂಡಲ ಮನೆ ಪದ್ಯಭಾಗವನ್ನ ನೋಡೋಣ. ಇಲ್ಲಿ ಕವಿಗಳಾಗಿರುವ ಚಂದ್ರಶೇಖರ್ ಕಂಬಾರವರು ತುಂಬಾ ಅದ್ಭುತವಾಗಿ ಸ್ವಾರಸ್ಯಕರವಾಗಿ ಪದ್ಯಭಾಗವನ್ನ ಹೇಳಿದಾರ. ನಮ್ಮ ಭಾರತ ದೇಶಕ್ಕ ಆಲದ ಮರವನ್ನ ಹೋಲಿಸಿ ಹೇಳ್ತಾರ. ವಿವಿಧತೆಯಲ್ಲಿ ಏಕತೆಯನ್ನು ಕಂಡಿರುವಂತಹ ನಮ್ಮ ಭಾರತ ದೇಶ ಯಾವ ರೀತಿಯಾಗಿದೆ, ಅದು ಯಾರ್ಯಾರಿಗೆ ಆಶ್ರಯ ತಾಣವಾಗಿದೆ, ಹೇಗೆ ಏನು ನಮ್ಮ ಆಲದ ಮರಕ್ಕೆ ಹೋಲಿಸಿ ಹೇಳ್ತಾರಪ್ಪ ಅಂದ್ರ ರೆಂಬೆ ಕೊಂಬೆಗಳ ಮ್ಯಾಗ ಅದೊಂದು ಪ್ರತಿಯೊಂದು ಮುಂದೆ ಪದ್ಯ ಹೇಳ್ತಾ ಹೇಳ್ತಾ ಗೊತ್ತಾಗತ್ರಿ. ಅಲ್ಲಿ ಎಷ್ಟು ಚೆನ್ನಾಗಿ ಹೇಳ್ತಾರಪ್ಪ ಅಂತಂದ್ರ ತುಂಬಾ ಅದ್ಭುತವಾಗಿ ಹೇಳ್ತಾರ. ಮುಂದೆ ಪಾಠ ಹೋದಂತೆಲ್ಲ ಅಲ್ಲಿ ತೊಗಲು ಗುಂಬಿಗಳದ್ದ ಕುಣಿದ ಆಟ, ಈ ಆಲದ ಮರ ಚಿತ್ರವನ್ನ ನೋಡ್ತಾ ಇದ್ದೀರಿ, ಹಿಂದೆ ಮನೆಯರು ಚಿತ್ರ ನೋಡ್ತಾ ಇದ್ದೀರಿ, ಇಲ್ಲಿ ಗೊಂಬೆ ಕುಣಿತವನ್ನ ನೋಡ್ತಾ ಇದ್ದೀರಿ. ಇಲ್ಲಿ ಆಲದ ಮರದ ಕೆಳಗೆ ಜಡೆಮುನಿ ಮೇಲೆ ಜಡೆಮುನಿ ಇರುವ ಒಂದು ದೃಶ್ಯವನ್ನ ನೋಡ್ತಾ ಇದ್ದೀರಿ. ಆಮೇಲೆ ಪಕ್ಷಿಗಳು ಗೂಡು ಕಟ್ಟಿರುವಂತಹ ಒಂದು ದೃಶ್ಯವನ್ನ ನೋಡ್ತಾ ಇದ್ದೀರಿ. ಎಷ್ಟು ಅದ್ಭುತವಾಗಿ ಹೇಳಿದಾರಪ್ಪ ಅಂದ್ರೆ ಪದ್ಯ ಭಾಗವನ್ನ ನೋಡೋಣ. ಬರೀ ಹೋಗ್ತಾ ಹೋಗ್ತಾ ಪದ್ಯ ಭಾಗದ ಸಾರಾಂಶ ಏನಿದೆ, ಯಾವ ರೀತಿಯಾಗಿ ನಮ್ಮ ಕವಿಗಳು ಅದನ್ನು ಹೋಲಿಸಿದ್ದಾರೆ ಎಂಬುದರ ಬಗ್ಗೆ ನೋಡೋಣ ಬನ್ನಿ ವಿದ್ಯಾರ್ಥಿಗಳೇ. 5ನೇ ತರಗತಿಯ 7ನೇ ಪದ್ಯಭಾಗ ಮೂಡಲ ಮನೆ. ಚಂದ್ರಶೇಖರ್ ಕಂಬಾರ್ ಅವರು ಈ ಪದ್ಯವನ್ನ ರಚಿಸಿದಾರ. ಮೊದಲನೇದಾಗಿ ಅವರ ಕವಿ ಪರಿಚಯವನ್ನ ನೋಡಿಕೊಂಡು ಬರೋಣ ಬನ್ನಿ. ಕವಿ ಪರಿಚಯ ನೋಡ್ರಿ. ಕೃತಿಕಾರರ ಪರಿಚಯ. ಡಾಕ್ಟರ್ ಚಂದ್ರಶೇಖರ್ ಕಂಬಾರರು ದಿನಾಂಕ 2/1/1937 ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಗೋಡಿಗೆರೆ ಗ್ರಾಮದಲ್ಲಿ ಜನಿಸಿದರು. ಇವರು ಯಾವಾಗ ಜನಿಸ್ತಾರ್ರಿ? 2/1/1937 ನಮ್ಮ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಗೋಡಿಗೆರೆ ಎನ್ನುವಂತಹ ಒಂದು ಗ್ರಾಮದಲ್ಲಿ ಡಾಕ್ಟರ್ ಚಂದ್ರಶೇಖರ್ ಕಂಬಾರ್ ಅವರು ಜನಿಸಿದರು. ಪ್ರಸಿದ್ಧ ಜಾನಪದ ವಿದ್ವಾಂಸರಾದ ಡಾಕ್ಟರ್ ಕಂಬಾರರು 24 ನಾಟಕಗಳು, 10 ಕವನ ಸಂಕಲನಗಳು, 5 ಕಾದಂಬರಿಗಳು ಮತ್ತು ಹಲವು ಕೃತಿಗಳನ್ನ ರಚಿಸಿದ್ದಾರೆ. ಚಕೋರಿ ಅವರ ಮಹಾಕಾವ್ಯ, ಸಂಗ್ಯಾಬಾಳ್ಯ, ಜೋಕುಮಾರಸ್ವಾಮಿ, ಸಿರಿಸಂಪಿಗೆ, ಶಿವರಾತ್ರಿ ಮುಂತಾದವು ನಾಟಕಗಳು, ಕರಿಮಾಯಿ, ಸಿಂಗಾರವ್ವ ಮತ್ತು ಅರಮನೆ, ಶಿಖರ ಸೂರ್ಯ ಮುಂತಾದವು ಕಾದಂಬರಿಗಳು. ನೋಡ್ರಿ, ಅವರು ಒಟ್ಟ ನಮ್ಮ ಪ್ರಸಿದ್ಧ ವಿದ್ವಾಂಸರಾಗಿರುವಂತಹ ಜಾನಪದ ವಿದ್ವಾಂಸರಿ ಡಾಕ್ಟರ್ ಕಂಬಾರ್ ಅವರು. ಇವ್ರು ಒಟ್ಟ ಎಷ್ಟು ನಾಟಕ ರಚ್ಯಾರಪ್ಪ ಅಂದ್ರೆ 24 ನಾಟಕಗಳು, 10 ಕವನ ಸಂಕಲನಗಳು, 5 ಕಾದಂಬರಿಗಳನ್ನ, ಇನ್ನೂ 10 ಹಲವಾರು ಕೃತಿಗಳನ್ನ ಇವ್ರೇನ್ ಮಾಡ್ಯಾರ, ರಚ್ಯಾರ. ಇವರ ಮಹಾಕಾವ್ಯ ಯಾವಪ್ಪ ಅಂದ್ರೆ ಚಕೋರಿ. ಇವರ ಪ್ರಸಿದ್ಧ ನಾಟಕಗಳು ಯಾವ್ಯಾವಪ್ಪ ಅಂದ್ರ ಸಂಗ್ಯಾಬಾಳ್ಯ, ಜೋಕುಮಾರಸ್ವಾಮಿ, ಸಿರಿಸಂಪಿಗೆ, ಶಿವರಾತ್ರಿ ಎನ್ನುವಂತಹ ನಾಟಕಗಳನ್ನ ಇವ್ರೇನ್ ಮಾಡ್ಯಾರ, ರಚ್ಯಾರ. ಇನ್ನು ಕರಿಮಾಯಿ, ಸಿಂಗಾರವ್ವ ಮತ್ತು ಅರಮನೆ, ಶಿಖರ ಸೂರ್ಯ ಇವರ ಕಾದಂಬರಿಗಳು ಆಗಿವೆ. ಶ್ರೀಯುತರಿಗೆ 2010 ಜ್ಞಾನಪೀಠ ಪ್ರಶಸ್ತಿಯನ್ನ ಪಡೆದಿದ್ದಾರೆ. ಇವರು ಜ್ಞಾನಪೀಠ ಪ್ರಶಸ್ತಿಗಳಲ್ಲಿ ಪಡೆದವರಲ್ಲಿ ಇವರು ಕೂಡ ಒಬ್ಬರು ಅಂತ ಹೇಳ್ಬೋದು. ಇನ್ನು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಕೇಂದ್ರ ಸಂಗೀತ ಮತ್ತು ನಾಟಕ ಅಕಾಡೆಮಿ ಪ್ರಶಸ್ತಿ ಮುಂತಾದ ಹಲವಾರು ಪ್ರಶಸ್ತಿಗಳು ಶ್ರೀಯುತರಿಗೆ ಲಭಿಸಿವೆ. ಪ್ರಸ್ತುತ ಮೂಡಲ ಮನೆ ಕವನವನ್ನು ಅವರ ಎಲ್ಲಿದೆ ಶಿವಾಪುರ ಎಂಬ ಕವನ ಸಂಕಲನದಿಂದ ಆಯ್ದುಕೊಳ್ಳಲಾಗಿದೆ. ನೋಡ್ರಿ ಇಲ್ಲಿ ಇವ್ರ 2010 ಇವ್ರಿಗೆ ಯಾವ ಪ್ರಶಸ್ತಿ ಬರ್ತೈತಪ್ಪ ಅಂದ್ರೆ ಜ್ಞಾನಪೀಠ ಪ್ರಶಸ್ತಿ ಕೂಡ ಇವರಿಗೆ ಬರ್ತೈತಿ. ಇನ್ನು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಮತ್ತು ಕೇಂದ್ರ ಸಂಗೀತ ಮತ್ತು ನಾಟಕ ಅಕಾಡೆಮಿ ಪ್ರಶಸ್ತಿ ಸೇರಿದಂತೆ ಇನ್ನು ಹಲವಾರು ಪ್ರಶಸ್ತಿಗಳನ್ನು ಇವ್ರೇನ್ ಮಾಡ್ಯಾರ, ಬಾಚಿಕೊಂಡಾರ. ಇವರ ಮೂಡಲ ಮನೆಯ ಕವನ ಸಂಕಲನವನ್ನು ನಾವು ಎಲ್ಲಿಂದ ಆಯ್ದುಕೊಂಡವಪ್ಪ ಅಂದ್ರ ಎಲ್ಲಿದೆ ಶಿವಾಪುರ ಅನ್ನುವಂತಹ ಒಂದು ಕವನ ಸಂಕಲನದಿಂದ ಮೂಡಲ ಮನೆ ಪದ್ಯ ಭಾಗವನ್ನು ನಾವು ಆಯ್ದುಕೊಳ್ಳಲಾಗಿದೆ. ಇವ್ರು ನೋಡ್ರಿ ಎಲ್ಲಿ ಜನಿಸ್ತಾರಪ್ಪ ಅಂದ್ರೆ ಇವರು ನಮ್ಮ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಗೋಡಿಗೆರೆ ಅನ್ನುವಂತಹ ಗ್ರಾಮದಲ್ಲಿ ಜನಿಸ್ತಾರ. 2/1/1937 ಇವರ ಜನನವಾಗತ್ತ. ಇವರ 24 ನಾಟಕಗಳು, 10 ಕವನ ಸಂಕಲನಗಳು, 5 ಕಾದಂಬರಿಗಳನ್ನ ರಚಿಸಿ ಇನ್ನೂ 10 ಹಲವಾರು ಕೃತಿಗಳನ್ನ ರಚಿಸಿದಾರ. ಚಕೋರಿ ಎನ್ನುವಂಥದ್ದು ಇವರ ಮಹಾಕಾವ್ಯ. ಸಂಗ್ಯಾಬಾಳ್ಯ, ಜೋಕುಮಾರಸ್ವಾಮಿ, ಸಿರಿಸಂಪಿಗೆ, ಶಿವರಾತ್ರಿ ಹೀಗೆ ಮುಂತಾದ ನಾಟಕಗಳನ್ನು ಕೂಡ ಇವ್ರೇನ್ ಮಾಡ್ಯಾರ, ರಚ್ಯಾರ. ಇವರ ಕಾದಂಬರಿಗಳನ್ನ ನಾವು ನೋಡಿದ್ರೆ ಪ್ರಮುಖ ಕಾದಂಬರಿಗಳು ಯಾವಪ್ಪ, ಕರಿಮಾಯಿ, ಸಿಂಗಾರವ್ವ ಮತ್ತು ಅರಮನೆ, ಶಿಖರ ಸೂರ್ಯ ಎನ್ನುವಂತಹ ಕಾದಂಬರಿಗಳನ್ನ ರಚಿಸಿದ್ದು. ಇವರಿಗೆ 2010 ಜ್ಞಾನಪೀಠ ಪ್ರಶಸ್ತಿ ಕೂಡ ಬಂದೈತಿ. ಇನ್ನು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಕೇಂದ್ರ ಸಂಗೀತ ಮತ್ತು ನಾಟಕ ಅಕಾಡೆಮಿ ಪ್ರಶಸ್ತಿ ಕೂಡ ಬಂದೈತಿ. ನಾವು ಪ್ರಸ್ತುತ ಮೂಡಲ ಮನೆ ಅನ್ನುವಂತಹ ಕವನ ಸಂಕಲನವನ್ನ ಎಲ್ಲಿದೆ ಶಿವಾಪುರ ಅನ್ನುವಂತಹ ಒಂದು ಕವನ ಸಂಕಲನದಿಂದ ಈ ಪದ್ಯ ಭಾಗವನ್ನ ಆಯ್ಕೆ ಮಾಡ್ಕೊಂಡಾರಂತ ಹೇಳ್ತಾರ. ಪದಗಳ ಅರ್ಥ ನೋಡೋಣ ಬರ್ರಿ. ಅಗಸಿ ಊರಿನ ಪ್ರವೇಶ ದ್ವಾರ, ಊರ ಹೆಬ್ಬಾಗಿಲು ಅಂತ ಕರಿತೇವೆ. ಐತಿ ಇದೆ ಅಥವಾ ಇರುವುದು.
ಕರಗ ಒಂದು ಉತ್ಸವದ ಹೆಸರು. ತಲೆಯ ಮೇಲೆ ಕಲಶ ಹೊತ್ತುಕೊಂಡು ಕುಣಿಯುವ ಒಂದು ದೃಶ್ಯ. ಒಂದು ಉತ್ಸವ ಏನ್ರಿ ಕರಗ ಅಂದ್ರೆ ಒಂದು ಉತ್ಸವದ ಹೆಸರು. ತಲೆಯ ಮೇಲೆ ಒಂದು ಕಲಶವನ್ನು ಹೊತ್ಕೊಂಡು, ಕಲಶ ಅಂದ್ರೆ ಬಿಂದಿಗೆ ಅಂತಾರಲ್ಲ ಆ ತರ ಹೊತ್ತುಕೊಂಡು ಕುಣಿಯುವಂತ ಒಂದು ನೃತ್ಯ ಅಂತ ಹೇಳ್ಬೋದು. ಕರುಳ ಬಳ್ಳಿ ಸಂಬಂಧವನ್ನು ಕುರಿತು ಹೇಳುವಾಗ ಬಳಸುವಂತ ಒಂದು ಪದ. ಗೂಡಿನ್ಯಾಗ, ಗೂಡಿನಲ್ಲಿ, ಗೂಡಿನೊಳಗೆ ಅಂತ ಕರಿತೀವಿ. ಜಡಿ, ಜಡೆ ಉದ್ದವಾದ ಕೂದಲ ರಾಶಿ ಜಟೆ. ಜಡೆಮುನಿ ವಿಶೇಷವಾಗಿ ಜಡೆಯನ್ನು ಬೆಳೆಸಿದ ಸನ್ಯಾಸಿ. ಝೋತ ಬಾವಲಿ ರಾತ್ರಿಯ ಹೊತ್ತು ಸಂಚರಿಸುವ, ಮರದ ರೆಂಬೆಗಳಲ್ಲಿ ನೇತಾಡುವ, ಹಾರುವ ಒಂದು ಪ್ರಾಣಿ. ತಪಸ್ಸು ಧ್ಯಾನ. ತಳ ಕೆಳಭಾಗ ಸಮತಟ್ಟಾದ ಪ್ರದೇಶ. ತೊಗಲು ಗೊಂಬೆಯಾಟ ಚರ್ಮ ಬಳಸಿ ಸಿದ್ಧಪಡಿಸಿದ ಗೊಂಬೆಗಳನ್ನು ಬಳಸಿ ಆಡುವ ಆಟ. ನಾವೂನು ಅಂದ್ರೆ ನಾವು ನಾವೆಲ್ಲರೂ ಅಂತ ಅರ್ಥ. ನೆತ್ತಿ ತಲೆಯ ಮಧ್ಯಭಾಗ. ಮ್ಯಾಲ್ ಅಂತಾರಲ್ರಿ, ಮೇಲೆ. ಮೊಳಕೆ ಒಡಿ ಮೊಳಕೆ ಬರುವುದು, ಚಿಗುರುವುದು. ಬಲಿತ ಅಂದ್ರೆ ಏನ್ ನೋಡ್ರಿ, ಬೆಳೆದ, ಶಕ್ತಿಯುತವಾದ ಅಂದ್ರೆ ಬಲಿಷ್ಠವಾಗಿದ್ದು ಅಂತ ಅರ್ಥ. ಬಳಗ ಗುಂಪು, ಒಂದು ಬಂಧುಗಳ ಸಮೂಹ ಅಂತ ಕರಿತೀವಿ. ಬೀಳಲು ಮರದ ಕೊಂಬೆಗಳಿಂದ ನೇತಾಡುವಂತಹ ಬೀಳಲು. ಭಾಗ ಅಂದ್ರೆ ಒಂದು ಪಾಲು ಅಥವಾ ಅಂಶ. ಭೂತ ಬೇತಾಳ ಅಂದ್ರೆ ದೆವ್ವ, ಪಿಸಾಚಿ. ವಲಸಿಗ ಒಂದು ಪ್ರದೇಶದಿಂದ ಮತ್ತೊಂದು ಕಡೆಗೆ ಹೋಗಿ ನೆಲೆಸುವವನು. ಶಾಂತ ಚಿತ್ತ ಶಾಂತ ಮನಸ್ಸು, ತೃಪ್ತ ಮನಸ್ಸು. ಹರವು ಹರಡು, ವಿಸ್ತರಿಸು, ಕೆದರು ಅಂತ ಅರ್ಥ. ಹಸಿರು ಅಂದ್ರ ಹಸಿರು. ಪದಗಳ ಅರ್ಥವನ್ನ ನೋಡಿದ್ರಲ್ರಿ. ಬರೀ ಪಾಠವನ್ನ ಪ್ರಾರಂಭಿಸೋಣ. ಇಲ್ಲಿ ಚಂದ್ರಶೇಖರ್ ಕಂಬಾರ್ ಅವರ 7ನೇ ಪದ್ಯ ಭಾಗ ಮೂಡಲ ಮನೆ. ಪ್ರವೇಶವನ್ನ ನೋಡೋಣ. ಬರೀ ಇಲ್ಲಿ ಕವಿಗಳು ಏನ್ ಹೇಳ್ತಾರಪ್ಪ, ಏನ್ ವ್ಯಕ್ತಪಡಿಸ್ತಾರ, ಆಶಯವನ್ನ ಏನ್ ಹೇಳ್ತಾರ ಅಂತ ನೋಡೋಣ. ನಾವು ವಿವಿಧ ಜಾತಿಗಳಿಂದ, ವಿವಿಧ ಮತಗಳಿಂದ ಬಂದಿರಬಹುದು, ಆದರೆ ಒಂದೇ ದೇಶದಲ್ಲಿ ಬಾಳಿ ಬದುಕುತ್ತೇವೆ. ಹಬ್ಬ ಹರಿದಿನಗಳನ್ನು ಆಚರಿಸುತ್ತಾ, ಮೇಲು ಕೀಳುಗಳನ್ನು ಮರೆಯುತ್ತಾ, ಭಾರತ ಮಾತೆಯೆಂಬ ಒಂದೇ ತಾಯಿ ಮರದ ವಿಶಾಲ ಗಳಡಿಯಲ್ಲಿ ಜೀವಿಸಬೇಕಾದ ಸತ್ಯವನ್ನು, ಅಗತ್ಯವನ್ನು ಪ್ರಸ್ತುತ ಕವನದಲ್ಲಿ ಕಂಡುಕೊಳ್ಳುತ್ತೇವೆ. ನೋಡ್ರಿ ಚೆನ್ನಾಗಿ ಹೇಳ್ತಾರಪ್ಪ ಇಲ್ಲಿ. ಭಾರತ ದೇಶ ಹಲವಾರು ಜಾತಿ, ಧರ್ಮ, ಪಂಥಗಳನ್ನ ಒಳಗೊಂಡಿರುವಂತಹ ಒಂದು ನಮ್ಮ ದೇಶವಾಗಿದೆ. ಒಂದು ಸುಂದರವಾದಂತಹ ಒಂದು ದೇಶ. ವೈವಿಧ್ಯತೆಯಲ್ಲಿ ಏಕತೆಯನ್ನ ಹೊಂದಿರುವಂತಹ ಒಂದು ದೇಶ. ವಿವಿಧತೆಯಲ್ಲಿ ಏಕತೆಯನ್ನು ಹೊಂದಿರುವಂತಹ ದೇಶ. ಈ ದೇಶದಲ್ಲಿ ನಾವೆಲ್ಲ ಹಬ್ಬ ಹರಿದಿನಗಳನ್ನ ನಾವೆಲ್ಲರೂ ಒಂದೇ ತಾಯಿಯ ಮಕ್ಕಳಂತೆ ಆಚರಣೆಯನ್ನ ಮಾಡ್ತಾ ಬರ್ತೀವಿ. ಮೇಲು ಕೀಳು, ಬಡವ ಬಲ್ಲಿದ ಎಂಬ ಭೇದ ಭಾವವನ್ನು ತೊರೆದು ಬದುಕ್ತಾ ಇದ್ದೇವೆ. ನಾವು ಭಾರತ ಮಾತೆ ಎಂಬ ಒಂದೇ ತಾಯಿ ಮರದ ವಿಶಾಲ ಗಳಡಿಯಲ್ಲಿ ಅಂದ್ರೆ ಇಲ್ಲಿ ನೋಡ್ರಿ, ಆಲದ ಮರವನ್ನು ತೋರಿಸಿ ನಮ್ಮ ಭಾರತ ದೇಶವನ್ನ ಎದಕ್ಕೆ ಹೋಲಿಸ್ತಾರಪ್ಪ, ಆಲದ ಮರಕ್ಕ ಹೋಲಿಸ್ತಾರ. ಆ ಮರದ ಬಿಳಲುಗಳು ಕೆಳಗಡೆ ಬಿದ್ದು ಹೇಗೆ ಮತ್ತೊಂದು ಮರವನ್ನ ಆಲದ ಮರ ಬೆಳೆಯುತ್ತಿರದ ಹಂಗ ಬೆಳೆದಂಗ ನಮ್ಮ ಭಾರತ ದೇಶ ಹೆಂಗೈತಪ್ಪ ಅಂದ್ರ ಎಲ್ಲ ಧರ್ಮೀಯರನ್ನ, ಎಲ್ಲ ಜಾತಿಯವರನ್ನ, ಎಲ್ಲ ಪಂಥದವರನ್ನ ನಾವೆಲ್ಲರೂ ಒಂದೇ ತಾಯಿ ಮಕ್ಕಳಂತೆ. ಭೇದ ಭಾವ ಇಲ್ಲ ನಮಗ. ಮೇಲು ಕೀಳು ಅನ್ನುವಂಥದ್ದು ಇಲ್ಲ ನಮಗ. ಬಡವ ಬಲ್ಲಿದ ಅನ್ನುವಂಥದ್ದು ಇಲ್ಲ. ಶ್ರೀಮಂತ ಬಡವ ಅನ್ನುವಂಥದ್ದು ಇಲ್ಲ. ಹೀಗೆ ಪ್ರತಿಯೊಂದು ನಾವೆಲ್ಲರೂ ಒಂದೇ ತಾಯಿಯ ಮಕ್ಕಳಂತೆ ನಾವು ಭಾರತ ಮಾತೆಯ ಮಡಿಲಲ್ಲಿ ವಾಸಿಸುತ್ತಿದ್ದೇವೆ ಅಂತ ಹೇಳ್ತಾರ. ಪದ್ಯ ನೋಡ್ರಿ. ನಮ್ಮೂರ ಅಗಸ್ಯಾಗ ಆಲದ ಮರ ಬೆಳೆದು, ನಮ್ಮೂರ ಅಗಸ್ಯಾಗ ಆಲದ ಮರ ಬೆಳೆದು, ಹಾದಿ ಬೀದಿ ಎಲ್ಲ ತಂಪು ನೆರಳ. ನಮ್ಮೂರ ಅಗಸ್ಯಾಗ ಆಲದ ಮರ ಬೆಳೆದು, ಹಾದಿ ಬೀದಿ ಎಲ್ಲ ತಂಪು ನೆರಳ. ನೋಡ್ರಿ, ನಮ್ಮೂರ ಅಗಸ್ಯಾಗ, ಅಗಸಿ ಅಂದ್ರ ಊರ ಹೆಬ್ಬಾಗಿಲು ಅಂತ ಏನ್ ಕರಿತೇವಲ್ಲ ನಾವು, ಅದು ಆ ಊರ ಹೆಬ್ಬಾಗಿಲಿನ ಹತ್ರ ಏನ್ ಬೆಳತಿ, ಒಂದು ಆಲದ ಮರ ಬೆಳೆದತಿ. ಹಾದಿ ಬೀದಿ ಎಲ್ಲ ನೆರಳನ್ನ ಕೊಡ್ತತಿ. ತಂಪಾದಂತಹ ನೆರಳನ್ನ ಕೊಡ್ತತಿ. ಸುಂದರವಾದಂತಹ ಗಾಳಿಯನ್ನ ನೀಡ್ತತಿ ಆಲದ ಮರ. ಆ ಆಲದ ಮರ ಹೆಂಗೈತಪ್ಪ ಅಂದ್ರ ನಮ್ಮೂರ ಅಗಸ್ಯಾಗ ಐತದ. ಹಾದಿ ಬೀದಿಗೆಲ್ಲ ಹೋಗ್ತಿರ್ಬೇಕಾದ್ರ ತಂಪಾದಂತಹ ನೆರಳನ್ನ ಕೊಡ್ತತಿ. ನೆತ್ತಿ ಗೂದಲ ಹರವಿ ತಪವ ಮಾಡೋನ್ಯಾರ. ನೆತ್ತಿ ಗೂದಲ ಹರವಿ ತಪವ ಮಾಡೋನ್ಯಾರ. ಜಡಿಮುನಿಯ ಜಡಿಯ ಹಾಂಗ ಬೀಳಲ. ಜಡಿಮುನಿಯ ಜಡಿಯ ಹಾಂಗ ಬೀಳಲ. ನೆತ್ತಿ ಕೂದಲು ಅಂದ್ರ ತಲಿ ಮಧ್ಯಭಾಗದಲ್ಲಿರುವಂತಹ ಒಂದು ಕೂದಲು ಹರಿವಿ ತಪವ ಮಾಡುವ ಅಂದ್ರೆ ತಪಸ್ಸನ್ನು ಮಾಡುವಂತಹ ಒಬ್ಬ ಸನ್ಯಾಸಿ ಏನಿರ್ತಾನಲ್ಲ, ಅವ್ ಮಾಡವ ಯಾರಪ್ಪ ಅಂದ್ರ ಜಡಿ ಮುನಿ. ಅಂದ್ರ ಆತ ತನ್ನ ಉದ್ದವಾದ ಕೂದಲುಗಳನ್ನ ಬಿಟ್ಕೊಂಡಿರುವಂತಹ ಒಬ್ಬ ಸನ್ಯಾಸಿ. ಅವ ಹೆಂಗದಾನ, ಅವ ಜಡಿ ಮುನಿಯ ಸನ್ಯಾಸಿ ಹಂಗ ಗಿಡ ಐತಿ.
ಆಲದ ಮರ ಐತಿ, ಆಲದ ಗಿಡ ಐತಿ ಅಂತ ಹೇಳ್ತಾರೆ. ನೋಡ್ರಿ ಇಲ್ಲಿ ಆಲದ ಮರದ ಚಿತ್ರದಲ್ಲಿ ಏನ್ ತೋರ್ಸ್ಯಾರಪ್ಪ, ಒಂದು ಸುಂದರವಾದಂತಹ ಆಲದ ಮರ ಐತಿ, ಅಲ್ಲಿ ಜಡಿಮುನಿಯ ವೇಷವನ್ನ ತೋರ್ಸ್ಯಾರ ನೋಡ್ರಿ. ಉದ್ದವಾದಂತಹ ಏನವ ಕೂದಲುಗಳನ್ನ ಹರಿವಿಕೊಂಡು ಇರುವಂತಹ ಒಬ್ಬ ಜಡಿಮುನಿ ಅದಾನ, ಒಬ್ಬ ಸನ್ಯಾಸಿಗೆ ಅಂದ್ರೆ ಆತನ ಮರದ ಬೀಳಲುಗಳನ್ನ ಹೆಂಗ್ ಹೋಲಿಸ್ಯಾರಪ್ಪ ಅಂದ್ರೆ ಜಡಿಮುನಿಗೆ ಹೋಲ್ಸ್ಯಾರ. ನಮ್ಮೂರ ವಿಷಯ ಒಂದು ಆಲದ ಮರ ಬೆಳೆದತಿ, ಹಾದಿ ಬೀದಿಗೆಲ್ಲ ತಂಪಾದಂತಹ ನೆರಳನ್ನ ನೀಡ್ತತಿ. ತಲೆಯ ಮಧ್ಯ ಭಾಗದಲ್ಲಿರುವಂತಹ ಕೂದಲುಗತ್ತೆ ಹೆಂಗೈತಲ್ಲ, ಅದು ಆಲದ ಮರ ತನ್ನ ಬೀಳಲನ್ನ ಕೆಳಗ ಬೀಳ್ತತಿ. ತಪಸ್ಸನ್ನ ಮಾಡುವಂತ ಏನ್ ಸನ್ಯಾಸಿ ಅದಾನಲ್ಲ, ಜಡಿಮುನಿ ಏನದಾನಲ್ಲ ಅವ ಸನ್ಯಾಸಿ, ಅವ ಹೆಂಗ ಜಡಿ ಹಂಗ ಕಾಣತಾವ ಬೀಳಲ್ಲ, ಆಲದ ಮರದ ಬೀಳಲುಗಳು ಹೆಂಗ್ ಕಾಣತಾವ, ಜಡಿಮುನಿ ತಪಸ್ಸನ್ನ ಮಾಡುವಂತಹ ಒಬ್ಬ ಸನ್ಯಾಸಿಗತೆ ಕಾಣತಾವ ಅಂತ ಹೇಳ್ತಾರ. ರೆಂಬೆ ಕೊಂಬೆಯ ಮ್ಯಾಲ ಗೂಡ ಕಟ್ಟಿದವ ರೆಕ್ಕೆ ಬಲಿತ ಹಕ್ಕಿ. ನೋಡ್ರಿ ಇಲ್ಲಿ ರೆಂಬೆ ಕೊಂಬೆಯ ಮ್ಯಾಲ ಗೂಡ ಕಟ್ಟಿದವ, ನೋಡ್ರಿ ಹಾಡ್ ತೋರಿಸ್ತಾನೆ ಚೆನ್ನಾಗಿ ಬರತ್ತ. ರೆಂಬೆ ಕೊಂಬೆಯ ಮ್ಯಾಲ ಗೂಡ ಕಟ್ಟಿದವರಕ್ಕೆ ಬಲಿತ ಹಕ್ಕಿ, ರೆಂಬೆ ಕೊಂಬೆಯ ಮ್ಯಾಲ ಗೂಡ ಕಟ್ಟಿದವರಕ್ಕೆ ಬಲಿತ ಹಕ್ಕಿ, ಗೂಡಿನ್ಯಾಗ ಮಲಿಗೆವ ಮರಿ ಹಾಕಿ, ಗೂಡಿನ್ಯಾಗ ಮಲಿಗೆವ ಮರಿ ಹಾಕಿ, ದೂರ ದೇಶದ ವಲಸಿದ ಹಕ್ಕಿಗೂ ಐತಿ ಜಾಗ ಒಳಗ, ಬನ್ನಿರಿ ನೀವು ನಮ್ಮ ಬಳಗ, ದೂರ ದೇಶದ ವಲಸಿಗ ಹಕ್ಕಿಗೂ ಐತಿ ಜಾಗ ಒಳಗ, ಬನ್ನಿರಿ ನೀವು ನಮ್ಮ ಬಳಗ. ನೋಡ್ರಿ ಎಷ್ಟು ಚೆನ್ನಾಗಿ ಹೇಳ್ತಾರಪ್ಪ ಇಲ್ಲಿ ಚಂದ್ರಶೇಖರ್ ಕಂಬಾರ ಅವರು. ರೆಂಬೆ ಕೊಂಬೆಯ ಮ್ಯಾಲ ಅಂದ್ರ ಆಲದ ಮರ ರೆಂಬೆ ಒಳಗ ಕೊಂಬೆ ರೆಂಬೆಗಳು ಕೊಂಬೆಗಳಂದ್ರಲ್ಲ, ಅಲ್ಲಿ ಗೂಡ್ ಕಟ್ಟಿದಾವ, ರೆಕ್ಕೆ ಬಲಿತ ಹಕ್ಕಿಂದ ತನ್ನ ರೆಕ್ಕೆಗಳನ್ನ ಬಲಿತಿರುವಂತಹ ಹಕ್ಕಿ ಪಕ್ಷಿಗಳು ಏನದಾವಲ್ಲ ಅಲ್ಲಿ ಏನ್ ಮಾಡ್ಯಾವ, ಗೂಡನ್ನ ಕಟ್ಟಿದಾವ. ನೋಡ್ರಿ ಆಲದ ಮರ ಇಲ್ಲಿ ಕಾಣ್ತಾ ಇದೆಯಲ್ಲ, ಇಲ್ಲಿ ಕಾಣತೈತಿಲ್ರಿ, ಇಲ್ಲಿ ಏನ್ ಮಾಡ್ಯಾವ, ರೆಕ್ಕೆ ಬಲಿತಿರುವಂತಹ ಪಕ್ಷಿಗಳು ತಮ್ಮ ಗೂಡನ್ನ ಕಟ್ಟಿದಾವ ಅಂತ ಹೇಳ್ತಾರ. ಗೂಡಿನ್ಯಾಗ ಮಲ್ಲಿಗೆವ ಮರೆಕ್ಕಿ, ಅವು ರೆಕ್ಕೆ ಬಲಿತಿರುವಂತಹ ಪಕ್ಷಿಗಳು ಏನ್ ಮಾಡ್ಯಾವ, ರೆಂಬೆ ಮ್ಯಾಗ ಕೊಂಬೆ, ಆಲದ ಮರದ ರೆಂಬೆ ಕೊಂಬೆಗಳ ಮ್ಯಾಗ ಏನೈತಿ ಗೂಡನ್ನ ಕಟ್ಟಿದಾವ. ಆ ಗೂಡ್ನಾಗ ಯಾರು ಮಲ್ಗ್ಯಾರ, ಮರಿ ಹಕ್ಕಿಗಳು, ತಮ್ಮ ಮರಿ ಹಕ್ಕಿಗಳು ಮಲ್ಗ್ಯಾವ. ದೂರ ದೇಶದ ವಲಸಿಗ ಹಕ್ಕಿ ಐತಿ ಜಾಗ ಒಳಗ, ಬನ್ನಿರಿ ನೀವು ನಮ್ಮ ಬಳಗ. ನೋಡ್ರಿ ದೂರ ದೇಶದ ವಲಸಿಗ ಅಂದ್ರೆ ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ಹೋಗಿ ನೆಲೆಸುವವನು, ವಾಸ ಮಾಡುವವನ ನಾವೇನಂತ ಕರಿತೇವಿ, ವಲಸಿಗ ಅಂತ ಕರಿತೀವಿ. ಅಂದ್ರ ಅವ್ರಿಗೂ ಕೂಡ ನಮ್ಮ ಏನೈತಿ ಜಾಗ ಐತಿ, ನಮ್ಮ ಭಾರತ ದೇಶದಲ್ಲಿ ಮತ್ತೊಂದ್ ಕಡೆಯಿಂದ ಬಂದು ಇನ್ನೊಂದ್ ಕಡೆಯಿಂದ ವಾಸುವಂತವನಿಗೂ ಕೂಡ ನಮ್ಮ ಭಾರತ ದೇಶ ಆಶ್ರಯ ತಾಣವಾಗೈತಿ ಅಂತ ಹೇಳ್ತಾರ. ನೀವು ಬರ್ರಿ ನಮ್ಮ ಬಳಗದಾಗ, ಅಂದ್ರೆ ಸಂಬಂಧಿಕರಿರುವಂತಹ ಒಂದು ಬಂಧು ಬಳಗ ಇರುವಂತಹ ಒಂದು ಬಳಗಕ್ಕೆ ನಾವೇನ್ ಕರಿತೀವಿ, ನಮ್ಮ ಬಳಗ ಅಂತ ಕರಿತೀವಿ. ಅದಕ್ಕ ನೀವು ಬರ್ರಿ ನಮ್ಮ ಬಳಗದಾಗ ಸೇರ್ರಿ ಅಂತ ಹೇಳ್ತಾರ. ಅಂದ್ರೆ ದೂರ ದೇಶದ ವಲಸೆ ಹಕ್ಕಿ ಬೇರೆ ಕಡೆಯಿಂದ ಬಂದು ಇನ್ನೊಂದ್ ಕಡೆ ಅಂದ್ರೆ ನಮ್ ಕಡೆ ಬಂದು ವಾಸ ಮಾಡೋಂಗ್ ನಾವೇನಂತ ಕರಿತೀವಿ, ವಲಸಿಗ. ಅಂದ್ರೆ ಹಕ್ಕಿ ಪಕ್ಷಿಗಳು, ನಮ್ಮ ಭಾರತ ದೇಶ ನಮ್ಮ ದೇಶದ ಪಕ್ಷಿಗಳು ಮಾತ್ರ ಅಲ್ಲ, ಬೇರೆ ದೇಶ ವಲಸೆ ಬಂದಿರುವಂತಹ ಪಕ್ಷಿಗಳಿಗೂ ಕೂಡ ಏನ್ ಮಾಡೈತಿ, ಜಾಗವನ್ನ ಕೊಟ್ಟೈತಿ. ಎಷ್ಟೋ ಪ್ರಕೃತಿ ಏನ್ ಮಾಡೈತಿ, ಸುಂದರವಾದಂತಹ ನಮಗ ತಾಣವನ್ನ ಆಶ್ರಯ ತಾಣ ನೀಡಿರುವಂತಹ ಒಂದು ಸುಂದರವಾದ ವೈವಿಧ್ಯತೆಯಲ್ಲಿ ಏಕತೆಯನ್ನು ಒಳಗೊಂಡಿರುವಂತಹ ದೇಶ ಯಾವ್ದ್ರಿ, ನಮ್ಮ ಭಾರತಾಂಬೆ, ನಮ್ಮ ಭಾರತ ದೇಶ ಅಂತ ಹೇಳ್ಬೋದು. ನೋಡ್ರಿ ಹಳೆಯ ಬಾವಿಯ ತಳದ ನೀರಿನ್ಯಾಗ ಹಸಿರು ಚಿಗರತಾವ. ಹಳೆಯ ಬಾವಿ ತಳದ ನೀರಿನ್ಯಾಗ ಏನ್ ಸಿಗ್ತಾವ, ಹಸಿರು ಅಂದ್ರೆ ಹಸಿರಾಗಿರುವಂತಹ ಒಂದು ಗಿಡಗಳು ಚಿಗುರತಾವ. ಹಳೆಯ ಬಾವಿ ಅಂದ್ರೆ ನಮ್ಮ ಭಾರತ ದೇಶ ಸಂಪೂರ್ಣವಾಗಿ ಫಲವತ್ತತೆಯಿಂದ ಕೂಡಿರುವಂತಹ ದೇಶ. ಇಂಥ ಫಲವತ್ತತೆಯ ದೇಶದಲ್ಲಿ ನಾವು ಯಾವುದೇ ಬೆಳೆಗಳನ್ನು ಬೆಳೆದ್ರೆ ಏನಾಕೈತಿ, ಹಸಿರು ಚಿಗಿರ್ತತಿ, ಬೆಳೆ ಫಲವತ್ತತೆಯನ್ನ ಕೊಡ್ತತಿ, ತನ್ನ ಫಲವನ್ನ ನೀಡ್ತತಿ. ಹಿಂಗ ಹಳೆಯ ಬಾವಿ ತಳದ ನೀರಿನಾಗ ಏನಾಗೈತಪ್ಪ ಅಂದ್ರೆ ಅದು ಹಸಿರು ಚಿಗುರಾತೈತಿ. ಬೇರಿಗೆ ಮೊಳಕೆ ಒಡೆಯತಾವ, ಅವ ಏನಕೈತಿ, ಮೊಳಕೆಯನ್ನ ಒಡೆಯುತ್ತಾವ ಅಂತ ಹೇಳ್ತಾರ. ಭೂತ ಬೇತಾಳ ಜ್ಯೋತ ಭಾವಲಿ ಮ್ಯಾಲಕ್ ಹೋಗತಾವ. ಭೂತ ಬೇತಾಳ ದೆವ್ವ ಪಿಸಾಚಿ, ಜ್ಯೋತ ಭಾವಲಿ ಅಂದ್ರೆ ರಾತ್ರಿ ಹೊತ್ತು ಸಂಚರಿಸುವಂತಹ ಮರದ ರೆಂಬೆ ಕೊಂಬೆಗಳಲ್ಲಿ ನೇತಾಡುವಂತಹ ಒಂದು ಹಾರುವಂತಹ ಪ್ರಾಣಿಗೆ ನಾವೇನಂತ ಕರಿತೀವಿ, ಜ್ಯೋತ ಭಾವಲಿ ಅಂತ ಹೇಳಿ ಕರಿತೀವಿ. ಇವೇನಾದ ಆಲದ ಮರದಾಗ ಇವೇನ್ ಜ್ಯೋತ ಭಾವಲಿಗಳು ಏನ್ ಮಾಡತಾವ, ಕೂಗಾಕತಾವ. ದೆವ್ವ ಪಿಸಾಚಿಗಳಿಗೂ ಕೂಡ ಅದು ಏನ್ ಮಾಡೈತಿ, ತನ್ನ ಜಾಗವನ್ನ ನೀಡೈತಿ. ಭಾವಲಿಗಳಿಗೂ ಕೂಡ ಆಲದ ಮರ ಜಾಗವನ್ನ ನೀಡೈತಿ. ಮರದಾಗ ಕರಗ ಕುಣಿಯತಾವ. ಕರಗ ಅಂತ ಅಂದ್ರೆ ಏನ್ರಿ, ಒಂದು ಉತ್ಸವದ ಹೆಸರಂತೆ ಕರಿತೇವ್ರಿ ನಾವು. ಕರಗ ಅಂದ್ರೆ ತಲೆ ಮೇಲೆ ಒಂದು ಕಲಶವನ್ನ ಇಟ್ಕೊಂಡು ಮಾಡುವಂತಹ ಒಂದು ನೃತ್ಯ, ಒಂದು ಡ್ಯಾನ್ಸಿಂಗ್ ನಾವೇನ್ ಕರಿತೀವಿ, ಕರಗ ಅಂತ ಕರಿತೇವೆ.
ಮರದ ಎಲೆ ನೆರಳು ಮನೆಯ ಗೋಡೆ ಮೇಲೆ ಆಡತಾವ ಆಟ ಮೂಡ್ಯಾವ ತೊಗಲ ಗೊಂಬಿ ಆಟ. ತೊಗಲ ಅಂದ್ರೆ ಒಂದು ಚರ್ಮದಿಂದ ಮಾಡಿರುವಂತಹ ಒಂದು ಗೊಂಬಿಗಳು, ಅದ ಗೊಂಬಿ ಆಟ. ಒಂದು ಆಲದ ಮರ ಏನಾಗೈತಿ, ಮತ್ತೊಂದು ಅಲ್ಲಿ ಒಂದು ಮನಿ ಐತಿ, ಮನಿ ಗೋಡೆ ಮೇಲೆ ಆಲದ ಮರದ ನೆರಳು ಬಿದ್ದೈತಿ. ಬಿದ್ದಿರುವಂತಹ ಮ್ಯಾಲ ಅಂದ್ರ ಮೇಲೆ ಅಂದ್ರೆ ಆಲದ ಮರದ ನೆರಳು ಆ ಪಕ್ಕದಲ್ಲಿರುವಂತಹ ಮನೆಯ ಗೋಡೆಯ ಮೇಲೆ ಬಿದ್ದೈತಿ. ಆ ಬಿದ್ದಿರುವಂತಹ ಗೋಡೆಯ ಮೇಲೆ ಆಲದ ಮರದ ಬೀಳಲುಗಳು ಏನ್ ಬಿದ್ದಾವಲ್ಲ, ನೆರಳು ಏನ್ ಬಿದ್ದೈತಲ್ಲ, ಅದ್ ಹೆಂಗ್ ಕಾಣತಾವ, ಆಡತಾವ ಅಂದ್ರೆ ಗಾಳಿಗೆ ಅವು ಎಲೆ ಮರೆಗಳು ತೂಗಾಡುದರ ಏನ್ ದೃಶ್ಯವನ್ನ ಕಂಡು ಬರ್ತೈತಲ್ಲ, ಅವ್ ಹೆಂಗ ತೊಗಲ್ ಗೊಂಬೆ ಆಟವನ್ನ ನಾವ್ ಹೆಂಗ ಆಡಿಸ್ತೇವಲ್ಲ ಹಂಗ ಆಡತೈತಿ ಅಂತ ಹೇಳ್ತಾರ. ಕರುಳ ಬಳ್ಳಿಯ ಕತೆ ಹೇಳ್ತಾವ ನೋಡ್ರಿ, ಕರುಳ ಬಳ್ಳಿಯ ಕಥೆಯನ್ನ ಹೇಳ್ತಾವ ಅಂದ್ರೆ ಸಂಬಂಧಗಳನ್ನ ಕುರಿತು ಹೇಳುವಾಗ ಬಳಸುವಂತಹ ಒಂದು ಪದಕ್ಕೆ ನಾವೇನಂತ ಕರಿತೇವಿ, ಕರುಳ ಬಳ್ಳಿ ಅಂತ ಹೇಳಿ ಕರಿತೇವಿ. ಇವೇನ್ ಹೇಳತಾವಪ್ಪ, ತಮ್ಮ ಕರುಳ ಬಳ್ಳಿಯನ್ನ ತಮ್ಮ ಸಂಬಂಧದನ್ನ ಕಥೆಯನ್ನ ಹೇಳ್ತಾವ. ನೋಡ್ರಿ ಶಾಂತ ಚಿತ್ತದಿಂದ ಸಾವಧಾನದಿಂದ ಏನಾಗೈತಿ ನೋಡ್ರಿ, ನಾವು ಅದರ ಭಾಗ ಮಾತ್ರ, ನಾವು ಕೂಡ ಅದರಲ್ಲಿ ಒಂದು ಭಾಗ ಮಾತ್ರ ಅಂತ ಹೇಳ್ತಾರ. ನೋಡ್ರಿ ನಮ್ಮ ಭಾರತ ದೇಶ ಒಟ್ಟಾರೆ ಈ ಚಂದ್ರಶೇಖರ್ ಕಂಬಾರ್ ಅವ್ರು ಏನ್ ಹೇಳ್ತಾರಪ್ಪ, ಭಾರತ ದೇಶವನ್ನ ಆಲದ ಮರಕ್ಕ ಹೇಳ್ತಾರೆ. ಎಲ್ಲ ಜಾತಿ ಧರ್ಮದವರಿಗೆ ಆಮೇಲೆ ಎಲ್ಲ ಪಂಥೀಯರಿಗೆ ಏನಾಗೈತಿ ಆಶ್ರಯ ತಾಣವನ್ನ ನೀಡಿರುವಂತಹ ಒಂದು ದೇಶವಾಗೈತಿ. ಇದು ಹೆಂಗ ಆಲದ ಮರಕವನ್ನ ಹೋಲಿಸಿ ಹೇಳ್ತಾರ. ಅವರ ಹಬ್ಬ ಹರಿದಿನಗಳನ್ನ ನಾವೆಲ್ಲರೂ ಒಂದೇ ತಾಯಿಯ ಮಕ್ಕಳ ಸೂರಿನಡಿಯಲ್ಲಿ ನಾವೇನ್ ಮಾಡ್ತೇವಿ, ಒಂದೇ ಕುಟುಂಬದವರಗತೆ ನಾವು ವಾಸವನ್ನ ಮಾಡಾಕತ್ತೇವಿ. ಅದೇ ರೀತಿ ನಾವು ನಮ್ಮ ಏನಾಗೈತಿ ನಮ್ಮ ಜೀವನವನ್ನ ನಡ್ಸಾಕತ್ತೀವಿ. ಬೇರೆ ಕಡೆಯಿಂದ ಬಂದಿರುವಂತಹ ಪ್ರಾಣಿ ಪಕ್ಷಿಗಳು ಕೂಡ ನಮ್ಮಲ್ಲಿ ಜಾಗ ಐತಿ, ಅವು ನಮ್ಮ ಬಳಗ, ಅವು ನಮ್ಮ ಒಂದು ಕುಟುಂಬ ಅಂತೇಳಿ ನಾವು ಬದುಕಾತೇವಿ ಅಂತ ಹೇಳ್ತಾರ. ಆಲದ ಮರಕ್ಕ ಹೋಲಿಸಿ ಹೇಳ್ತಾರ. ತೊಗಲು ಗೊಂಬೆ ಆಟವನ್ನ ಒಂದು ಚರ್ಮದಿಂದ ಬಳಸಿ ಅದನ್ನ ಆಡಿಸುವಂತ ಒಂದು ಗೊಂಬೆ ಆಟ ಏನೈತಲ್ಲ, ಆ ತೊಗಲ ಗೊಂಬೆ ಆಟಕ್ಕ ಹೋಲಿಸಿ ಹೇಳ್ತಾರ. ಆಲದ ಮರ ಬೀಳಲು ಮರದ ಪಕ್ಕದಲ್ಲಿರುವಂತಹ ಮನೆಯ ಗೋಡೆ ಮೇಲೆ ಬೀಳ್ತತಿ. ಹಿಂಗಾಗಿ ಅದ್ ಹೆಂಗಾಗತ್ತವ, ಗಾಳಿಗೆ ತೂರಾಡದಂಗ ಚಂದಗ ಆಟ ಆಡಕತ್ತಾವ, ಚೆನ್ನಾಗಿ ಆಟ ಆಡಕತ್ತಾವ ಅಂತ ಹೇಳ್ತಾರ. ಫಲವತ್ತತೆಯಿಂದ ಕೂಡಿರುವಂತ ಒಂದು ದೇಶ ನಮ್ಮ ಭಾರತ ದೇಶ. ಮೊಳಕೆ ಹೊಡಿತಾವ, ಹಸಿರು ಸಿಗುತ್ತಾವ ಅಂತ ಹೇಳ್ತಾರ. ಆಮೇಲೆ ಭೂತ ಬೇತಗಳಿಗೂ ಕೂಡ ಏನಾಗೈತಿ, ಜ್ಯೋತ ಭಾವಲಿಗಳಿಗೂ ಆಶ್ರಯ ತಾಣವನ್ನ ನೀಡೈತಿ. ಕರಗ ಅಂದ್ರ ಒಂದು ಉತ್ಸವದ ಹೆಸರು ಅಂತೇಳಿ ಹೇಳ್ತಾರ. ತಲೆ ಮೇಲೆ ಕಲಶವನ್ನು ಹೊತ್ಕೊಂಡಿರುವಂತಹ ಒಂದು ತಲೆ ಮೇಲೆ ಬಿಂದಿಗೆಯನ್ನು ಹೊತ್ಕೊಂಡು ಕಲಶವನ್ನ ಹೊತ್ಕೊಂಡು ಮಾಡುವಂತಹ ಒಂದು ನೃತ್ಯಕ್ಕೆ ನಾವೇನಂತ ಕರಿತೇವೆ, ಕರಗ ಅಂತ ಹೇಳಿ ಕರಿತೇವೆ. ಇಂಥ ಕರಗ ಕೂಡ ಹೋಲಿಸ್ತಾರ. ಆ ಮರದ ನೆರಳು ಏನೈತಿ ಪಕ್ಕದಲ್ಲಿರುವಂತಹ ಮನೆ ಗೋಡೆ ಮೇಲೆ ಬಿದ್ದೈತಿ. ಅದರಿಂದ ಗೋಡೆ ಮೇಲೆ ಬಿದ್ದಿರುವಂತಹ ಮರದ ಬಿಳಲುಗಳಿಂದ ಆಡುವ ಆಟ ಹೆಂಗ್ ಕಾಣತೈತಿ, ತೊಗಲು ಗೊಂಬೆ ಆಟ ಹೆಂಗ್ ಆಡಿಸ್ತೇವಲ್ಲ ಆ ಗೊಂಬೆ ಆಟದಂಗ ಕಾಣ್ಸಕತ್ತಾವ. ಇವೆಲ್ಲ ಕರುಳು ಬಳ್ಳಿ ಅಂದ್ರೆ ನಮ್ಮ ಸಂಬಂಧಿಕರ ಬಗ್ಗೆ ನಾವ್ ಏನ್ ಹೇಳುವ ಬಳಸ್ತೇವಲ್ಲ ಹಂಗ ಕರುಳು ಬಳ್ಳಿ ಕಥೆಯನ್ನ ಹೇಳತಾವ. ನಾವೆಲ್ಲರೂ ಶಾಂತ ಚಿತ್ತದಿಂದ ಅದನ್ನ ನೋಡೋಣ ಕೇಳೋಣ ಅಂತ ಹೇಳ್ತಾರ. ನಾವು ಕೂಡ ಅದರಲ್ಲಿ ಒಂದು ಭಾಗ ಅಂತ ಹೇಳ್ತಾರ. ಇಂತಹ ವೈವಿಧ್ಯತೆಯಿಂದ ಕೂಡಿರುವಂತಹ ದೇಶ, ವೈವಿಧ್ಯತೆಯಲ್ಲಿ ಏಕತೆಯನ್ನು ಅಥವಾ ವಿವಿಧತೆಯಲ್ಲಿ ಏಕತೆಯಿಂದ ಕೂಡಿರುವಂತಹ ಒಂದು ಸುಂದರವಾದ ಭಾರತ ದೇಶದಲ್ಲಿ ಹುಟ್ಟುವ ನಾವೇ ಪುಣ್ಯವಂತರು ಅಂತ ಹೇಳ್ಬೋದು. ನನ್ನೆಲ್ಲ ಆತ್ಮೀಯ ಪ್ರಿಯ ವಿದ್ಯಾರ್ಥಿಗಳೇ, ಈ ಪಾಠದಲ್ಲಿ ನಿಮಗೆ ಏನಾದರೂ ತಿಳಿದೇ ಇದ್ರೆ ನೀವು ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸ್ರಿ. ಮಾತನಾಡುವ ಭರದಲ್ಲಿ ಏನಾದರೂ ತಪ್ಪು ತಡೆಗಳಾದರೆ ದಯಮಾಡಿ ಕ್ಷಮಿಸ್ರಿ ಅಂತ ಹೇಳ್ತಾ ನನ್ನ ಈ ಪದ್ಯ ಭಾಗವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ಮುಂದಿನ ಪದ್ಯ ಭಾಗದ ಪ್ರಶ್ನೆ ಮತ್ತು ಉತ್ತರಗಳನ್ನ ಮುಂದಿನ ವಿಡಿಯೋದಲ್ಲಿ ನಾವು ನೋಡೋಣ. ಎಲ್ಲರಿಗೂ ನಮಸ್ಕಾರ.